ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಬಾಂಗ್ಡಾ ಮೀನು ಸಾರು. ಮೊದಲಿಗೆ ನಾವಿಲ್ಲಿ 1.5 kg ಬಾಂಗ್ಡಾನ ತಗೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ನಂತರ ಇದಕ್ಕೆ ಚಕ್ಕೆ, ಲವಂಗ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಇದನ್ನು ಹಾಕಿ ಇದಕ್ಕೆ ಇನ್ನೊಂದೆರಡು ಟೊಮೊಟೊನೂ ಸಹ ಹಾಕಿ ನಾವಿಲ್ಲಿ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಳ್ಳುತ್ತಿದ್ದೇವೆ. ಮತ್ತು ಇದಕ್ಕೆ ಒಂದು ಟೊಮೊಟೊ, ಒಂದು ಈರುಳ್ಳಿ ಕಟ್ ಮಾಡಿ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ನಾವು ಕಟ್ ಮಾಡಿದ್ವಲ್ಲ ಟೊಮೊಟೊ, ಅದನ್ನು ಸಹ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್, ಎಣ್ಣೆಲೇ ಫ್ರೈ ಆಗಬೇಕು. ಜಾಸ್ತಿ ಕಂಟು ಹಿಡಿದ್ಬಿಡುತ್ತೆ, ಹಾಗಾಗಿ ಇದು ಕೈ ಆಡಿಸ್ತಾನೇ ಇರಬೇಕು ಫ್ರೆಂಡ್ಸ್. ನೋಡಿ, ನಾನು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು ಇದು ಕೆಂಪಗಾಗೋವರೆಗೂ. ನಂತರ ನಾವಿಲ್ಲಿ ಮಿಕ್ಸಿಲಿ ಏನು ರುಬ್ಬಿಟ್ಟಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಮಿಕ್ಸಿಲಿ ಖಾರ ರುಬ್ಬಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಅಷ್ಟನ್ನು ನಾನಿಲ್ಲಿ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಾಡಿಸ್ತಾನೇ ಇರೋಣ, ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಬಾಡಿಸ್ತಾ ಇರೋಣ. ನೋಡಿ, ನಾನಿಲ್ಲಿ ಬಾಡಿಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಕೊಳ್ಳೋಣ. ಉಪ್ಪು ಕಮ್ಮಿ ಇದ್ದರೆ ತಿನ್ಬೋದು, ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಕಮ್ಮಿನೇ ಹಾಕ್ಕೊಳ್ಳಿ, ಹಾಕ್ಕೋಬೇಕಾದ್ರೆ ಲಾಸ್ಟಲ್ಲಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನೋಡಿ, ಇದು ಚೆನ್ನಾಗಿ ಬೇಯ್ತಾ ಇದೆ ಇಲ್ಲಿ. ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ನೀರು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ತೆಳ್ಳಗೆ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಗಟ್ಟಿ ಬೇಕಾದರೆ ಗಟ್ಟಿ ಹಾಕ್ಕೋಬೋದು. ನಾನು ಸ್ವಲ್ಪ ಇದು ಮೀನು ಸಾರಾಗಿರೋದ್ರಿಂದ ಅಷ್ಟು ತೆಳ್ಳಗೂ ಇಲ್ಲ, ಅಷ್ಟು ಗಟ್ಟಿಗೂ ಇಲ್ಲ, ಆ ಥರ ಮಾಡ್ಕೋತೀವಿ. ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಡೋಣ. ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡೋಣ. ಇವಾಗ ನೋಡಿ, ನಾನು ಪ್ಲೇಟ್ ತೆಗೆದು ನೋಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಕುದೀಲಿ ಇದು. ಹೀಗೆ ಕೈ ಆಡಿಸ್ತಾ ಇರೋಣ. ಇನ್ನೊಂದು ಸ್ವಲ್ಪ ಕುದೀಲಿ. ಇದು ಕುದಿದ ನಂತರ ಏನು ಮಾಡಬೇಕು ಅಂತಂದರೆ, ನಾವು ಏನು ಮೀನನ್ನು ತೊಳೆದು ಇಟ್ಟಿದ್ವಲ್ಲ ಆ ಮೀನನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಮೀನು ಬೇಕಾದರೆ ಪೀಸ್ ಮಾಡ್ಕೊಂಡು ಹಾಕ್ಬೋದು, ಕಟ್ ಮಾಡಿಕೊಂಡು. ಅಂದರೆ ಅದು ಚಿಕ್ಕ ಮೀನಲ್ವಾ, ಹಾಗಾಗಿ ನಾವು ಉದ್ದ ಮೀನನ್ನು ಹಾಗೆ ಹಾಕ್ತಾಯಿದ್ವಿ. ಇಲ್ಲ ಅಂದರೆ ಮೀನು ದಪ್ಪ ಇದ್ದರೆ ನಾವು 2 ಪೀಸ್ ಮಾಡ್ತಿದ್ದೋದು. ಅದು ಸಣ್ಣ ಮೀನಾಗಿರೋದ್ರಿಂದ ಇದೇ ಥರ ಹಾಕ್ತಾಯಿದ್ವಿ. ಬಾಂಗ್ಡೆ ಏನು ಗೊತ್ತಾ, ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಆದರೆ ಮುಳ್ಳು ಸ್ವಲ್ಪ ಜಾಸ್ತಿ. ಇದು ಮೀನು ಹಾಕಿದ ನಂತರ ಜಾಸ್ತಿ ಬೇಯಿಸಬಾರ್ದು. ನೋಡಿ, ನಾನಿಲ್ಲಿ ಹಾಕಿದ್ದೀನಿ. ಇವಾಗ ಇದು ಕುದಿ ಬರಲಿ. ಇದಕ್ಕೆ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಬಿಡ್ತಾಯಿದ್ದೀನಿ. ನೋಡಿ, ಪ್ಲೇಟನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಮತ್ತೆ ಒಂದು 10 ನಿಮಿಷ ಬಿಟ್ಟು ತೆಗೆದ್ಬಿಟ್ಟು ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ಬಾಂಗ್ಡಾ ಜಾಸ್ತಿ ಟೈಮ್ ಬೇಯಿಸೋಕ್ಕೆ ಹೋಗಬಾರ್ದು, ಒಂದು 10 ನಿಮಿಷನೂ ಬೇಯಿಸಬಾರ್ದು. ಅದೇನಾಗುತ್ತೆ ಅಂದರೆ ಎಲ್ಲ ಮುಳ್ಳು ಬಿಟ್ಕೊಬಿಡುತ್ತೆ. ನೋಡಿ, ಇದು ಸಾಂಬಾರು ರೆಡಿಯಾಗಿದೆ. ಇಷ್ಟೇ, ಏನಿಲ್ಲ, ಆರಾಮಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಬೋದು. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವು ಮಾತ್ರ ಮೀನು ಸಾರು ಇದೇ ಥರ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ನಾನಿಲ್ಲಿ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ಮೀನು ಸಾರು ಮಾಡಿದಾಗ ಮೊದಲು ಮಸಾಲೆನ ಬೇಯಿಸ್ಕೊಂಡು ಆಮೇಲೆ ಮೀನು ಹಾಕ್ಬಿಟ್ಟು ಆಮೇಲೆ ಹುಣಸೆ ಹುಳಿನ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ. ಮುಂಚೆನೇ ಹುಣಸೆ ಹುಳಿ ಬಿಟ್ಟರೆ ಏನಾಗುತ್ತೆ ಅಂದರೆ ಕೈ ಆಗುತ್ತೆ, ಸಾಂಬಾರು ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ, ಸಾಂಬಾರು ಇನ್ನೊಂದು ಸರಿ ಪ್ಲೇಟ್ ಮುಚ್ತಾಯಿದ್ದೀನಿ ನಾನು. ಇವಾಗ ತೆಗೆದು ನೋಡಿ, ಚೆನ್ನಾಗಿ ಬೆಂದಿದೆ. ಇಷ್ಟೇ, ಮೀನು ಸಾರು ರೆಡಿ. ಬಾಂಗ್ಡಾ ಮೀನು ಸಾರು ದೋಸೆ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.